ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಇದೆ. ಕೆಂಗೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಅಗ್ನಿ ಅವಘಡ ಸಂಭವಿಸಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತಂದ್ಬಿಟ್ಟು. ಸೊ ಅಗ್ನಿ ಅವಘಡ, ಬೆಂಗಳೂರಿನ ಕೆಂಗೇರಿಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಿರತಕ್ಕಂಥದ್ದು. ಶೆಡ್ನಲ್ಲಿ ಇಡಲಾಗಿದ್ದ ಬಟ್ಟೆಗಳಿಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಈಗ ಬೆಂಕಿಯನ್ನು ನಂದಿಸಿದ್ದಾರೆ ಅಂತ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಿದೆ, ಅದರಲ್ಲೂ ಕೆಂಗೇರಿ ಭಾಗದಲ್ಲೇ ಜಾಸ್ತಿ ಆಗ್ತಾ ಇದೆ. ಕೆಂಗೇರಿ ಭಾಗದಲ್ಲೇ ಈ ಅಗ್ನಿ ದುರಂತಗಳು ಜಾಸ್ತಿ. ಮೊನ್ನೆ ಒಂದು ಪರ್ಫ್ಯೂಮ್ ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಾಗಿತ್ತು. ಅದಾದಮೇಲೆ ಅದಾದ ನಂತರ ಒಂದು ಗೋಡೌನ್ ಸುತ್ತಮುತ್ತ ಇದ್ದಂತಹ ಒಂದಷ್ಟು ವೆಹಿಕಲ್ಗಳು ಬೆಂಕಿಗೆ ಆಹುತಿಯಾಗಿತ್ತು 3 ದಿನಗಳ ಹಿಂದೆ. ಈಗ ಮತ್ತೊಂದು ಅಗ್ನಿ ದುರಂತ ನೋಡಿ, ಬೆಂಕಿ ಹೆಂಗೆ ಹೊತ್ತು ಉರಿತಿದೆ ಅಂತಂದ್ಬಿಟ್ಟು. ವಿಪರೀತವಾಗಿ ಅಂದರೆ ಶೆಡ್ನಲ್ಲೇನೋ ಭಾರಿ ಪ್ರಮಾಣದಲ್ಲಿ ಬಟ್ಟೆ ಇಟ್ಟಿದ್ರು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಬಟ್ಟೆಯೆಲ್ಲ ಸುಟ್ಟು ಕರಕಲಾಗಿದೆ. ಈ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಬರಬೇಕಾಗಿದೆ. ಏನಾಗಿದೆ, ಯಾರಿದ್ರು, ಯಾರಿಗಾರು ತೊಂದರೆ ಆಗಿದೆಯಾ ಇಲ್ವಾ ಅಂತ. ದೃಶ್ಯದಲ್ಲಿ ಅಗ್ನಿಶಾಮಕ ದಳದವರು ವಾಹನ ಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ.